ಇಡ್ಲಿ 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 ಮಾರ್ಚ್ 30 ವಿಶ್ವ ಇಡ್ಲಿ ದಿನಾಚರಣೆ ಮಾಡ್ತಾರೆ. BBC ಸಮೀಕ್ಷೆಯಂತೆ ವಿಶ್ವದ 10 ಅದ್ಭುತ ಉಪಹಾರ ಪಟ್ಟಿಯಲ್ಲಿ ನಮ್ಮ ಇಡ್ಲಿಯು ಸ್ಥಾನ ಗಿಟ್ಟಿಸ್ಕೊಂಡಿದೆ. ಇಡ್ಲಿ 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 ಅಂತ ಕೂಗ್ತಾ ಹೋದರೆ ಯಾರು ತಾನೇ ಆ ಧ್ವನಿಗೆ ಮಾರೋಗಲ್ಲ ಹೇಳಿ ಸ್ವಾಮಿ. ಇದರ ಜೊತೆಗಾರ ವಡ ಕಾಂಬಿನೇಷನ್ ಇರ್ತದೆ. ನಿಮಗೆ ಆರೋಗ್ಯ ಸರಿ ಇಲ್ಲದಾಗ ವೈದ್ಯರು ಹೇಳುವ ಆಹಾರ ಪಥ್ಯದಲ್ಲಿ ಇದೇ ಪ್ರಮುಖ ತಿನಿಸಾಗಿರ್ತದೆ. ಬೇಗ ಜೀರ್ಣ ಕೂಡ ಆಗುತ್ತದೆ. ಎಣ್ಣೆ ಅಂಶ ಜಾಸ್ತಿ ಇರಲ್ಲ. 30 ಗ್ರಾಮ್ ಇಡ್ಲಿಯಲ್ಲಿ ಬೆನ್ನು ಹತ್ತಿದರೆ ನಿಮಗೆ ಸಿಗುವುದು ಕಾರ್ಬೋಹೈಡ್ರೇಟ್ಸು, ಫೈಬರು, ಫ್ಯಾಟು, ಪೊಟ್ಯಾಷಿಯಮ್ ಎಲ್ಲ ಇರುತ್ತದೆ. ಇದರ ಹುಟ್ಟು ಇತಿಹಾಸ ಬಹಳ ದೊಡ್ಡದಿದೆ. ನಾನು ಅದರ ಹಿಂದೆ ಹೋಗೋದಿಲ್ಲ. ಈಗಂತೂ ತರಹೇವಾರಿ ಇಡ್ಲಿಗಳು ಲಭ್ಯವಿವೆ. ತಟ್ಟೆ ಇಡ್ಲಿ, ತರಕಾರಿ ಇಡ್ಲಿ, ಮಸಾಲೆ ಇಡ್ಲಿ, ಅವರೆಕಾಳು ಇಡ್ಲಿ, ಟೊಮ್ಯಾಟೊ ಇಡ್ಲಿ, ಮಲ್ಲಿಗೆ ಇಡ್ಲಿ, ಡ್ರೈ ಫ್ರೂಟ್ಸ್ ಇಡ್ಲಿ, ರಾಗಿ ಇಡ್ಲಿ, ಸಿರಿಧಾನ್ಯ ಇಡ್ಲಿ, ಅಥವಾ ಮಧುಮೇಹ ಬಂದರೆ, ಡಯಾಬಿಟಿಸ್ ಬಂದರೆ ಇದ್ದವರಿಗೆ ಮೆಂತ್ಯ ಸೊಪ್ಪಿನ ಇಡ್ಲಿ, ಪಾಲಕ್ ಇಡ್ಲಿ, ಸಬ್ಬಕ್ಕಿ ಇಡ್ಲಿ, ದಾಸವಾಳ ಹೂವಿನ ಇಡ್ಲಿ, ಓಟ್ಸ್ ಇಡ್ಲಿ. ಇನ್ನು ಕೆಲವೊಂದು ಮನೆಯಲ್ಲಿ ನೀವು ನೋಡಿರ್ತೀರಿ, ನಮ್ಮ ಮಹಿಳೆಯರು ಉಳಿದ ತರಕಾರಿ ಅಥವಾ ಬರೀ ಆಲೂಗಡ್ಡೆಯನ್ನು ಹಾಕಿ ಮಾಡುವ ಸ್ಟಫ್ಡ್ ಇಡ್ಲಿ, ಹಲಸಿನ ಹಣ್ಣಿನ ಸಿಹಿ ಇಡ್ಲಿ, ಮಕ್ಕಳಿಗೋಸ್ಕರ ಮಾಡುವ ಸ್ಮೈಲಿ ಇಡ್ಲಿ, ಚಾಕ್ಲೇಟ್ ಇಡ್ಲಿ, ಬಗೆ ಬಗೆಯ ಇಡ್ಲಿಗಳು ನಿಮ್ಮ ಜಿಹಾ ಚಾಪಲ್ಯ ತಣಿಸುತ್ತವೆ. ಈಗಂತೂ ಮಾರ್ಕೆಟಲ್ಲಿ ಇನ್ಸ್ಟಂಟ್ ಇಡ್ಲಿ ಮಿಕ್ಸ್ಗಳು ಭಾಳಷ್ಟು ಬಂದಿವೆ. ಇಡ್ಲಿ ಮೆದುವಾಗಿ ಸಾಫ್ಟಾಗಿ ಬರಲಿಕ್ಕೆ ಅಕ್ಕಿಗೆ ಉದ್ದನ್ನು 2:1 ಅಥವಾ 3:1 ಅನುಪಾತದಲ್ಲಿ ಉದ್ದನ್ನು ಹಾಕಬೇಕು. ಅಕ್ಕಿಗೆ ಪ್ರಮಾಣದಲ್ಲಿ ಹಾಕಿದರೆ ಒಳ್ಳೆಯದು. ಉಗುರು ಬೆಚ್ಚು ನೀರಿನಲ್ಲಿ ಒಂದು ದಿವಸ ಮೊದಲೇ ಇಡ್ಲಿ ರವನ್ನು ನೆನೆ ಇಟ್ಟರೆ ಮೆತ್ತಗೆ ಸಾಫ್ಟಾಗಿ ಬರ್ತದೆ. ಮತ್ತೆ ಯಾಕೆ ತಡ, ಹೊಡೀರಿ. ಜೈ ಇಡ್ಲಿ.